ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಪರಮಪಿತ, ಪರಮ ಶಿಕ್ಷಕ, ಪರಮ ಸದ್ಗುರು, ಪರಮಾತ್ಮನ ಅತಿ ಪ್ರೀತಿಯ ಸಂತಾನರಾಗಿರುವಂತಹ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಸಹೋದರಿಯರೇ, ಸಹೋದರರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವಂತಹ ಸರ್ವ ಸಹೋದರ ಸಹೋದರಿಯರೇ, ತಮ್ಮೆಲ್ಲರಿಗೂ ವಂದಿಸಿ ಇವತ್ತು 90ನೆಯ ತ್ರಿಮೂರ್ತಿ ಶಿವ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಮಾಡೋದಕ್ಕಾಗಿ ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ. ಯಾರ ಉತ್ಸವ ಅಂತಂದರೆ ಯಾರಿಗಾಗಿ ನಾವು ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ಉಸಿರು ಕೂಗ್ತಾ ಇದ್ದೇವೆ, ಕರಿತಾ ಇದ್ದೇವೆ. ಆ ಪರಮಾತ್ಮನ ಅವತರಣೆಯ ದಿನವನ್ನು ಇವತ್ತು ಮಹೋತ್ಸವದ ರೂಪದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಇದು ಒಂದು ಹಬ್ಬ. ಈ ಭಾರತ ದೇಶದಲ್ಲಿ ಅನೇಕ ಹಬ್ಬಗಳನ್ನು ಆಚರಣೆ ಮಾಡ್ತೇವೆ. ಅನೇಕ ಹಬ್ಬಗಳಲ್ಲಿ ಇದು ವಿಶೇಷವಾಗಿರುವಂತಹ ಹಬ್ಬ. ಇದು ಸಾರ್ವತ್ರಿಕವಾಗಿ ಅಂತಾರಾಷ್ಟ್ರೀಯ ರೂಪದಲ್ಲಿ ಆಚರಣೆ ಮಾಡಬೇಕಾಗಿರುವಂತಹ ಹಬ್ಬವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಮಹಾಶಿವರಾತ್ರಿ ಅಂತ ಹೇಳಲಾಗ್ತದೆ. ಪರಮಾತ್ಮನು ಯಾವ ಸಮಯದಲ್ಲಿ ಈ ಭೂಮಿಗೆ ಅವತರಿಸಿದ ಆ ದಿನವನ್ನು ಅಂದಿನಿಂದ ಇಂದಿನವರೆಗೆ ಮಹಾಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ. ಶಿವರಾತ್ರಿ ಅಂತ ಹೇಳ್ತೀವಿ. ಈಗ ಒಂದು ಸಣ್ಣ ಮಗು ರಾತ್ರಿ ಹುಟ್ಟಿದರೂ ಕೂಡ ಅದಕ್ಕೆ ಬರ್ತ್ಡೇ ಅಂತ ಆಚರಣೆ ಮಾಡ್ತೀವಿ, ಆದರೆ ಬರ್ತ್ ನೈಟ್ ಅನ್ನೋದಿಲ್ಲ, ಹುಟ್ಟಿದ ರಾತ್ರಿ ಅನ್ನೋದಿಲ್ಲ. ಮಹಾತ್ಮರ ಜನ್ಮದಿನವನ್ನು ಬುದ್ಧ ಜಯಂತಿ, ಬಸವ ಜಯಂತಿ, ಮಹಾವೀರ್ ಜಯಂತಿ, ಗಾಂಧಿ ಜಯಂತಿ ಅಂತ ಆಚರಣೆ ಮಾಡ್ತೀವಿ. ಆದರೆ ಶಿವನ ಅವತರಣೆಯ ದಿನವನ್ನು ನಾವು ಮಹಾಶಿವರಾತ್ರಿ ಅಂತ ಆಚರಣೆ ಮಾಡ್ತೀವಿ. ಯಾಕೆ? ಪರಮಾತ್ಮನು ರಾತ್ರಿಯ ಸಮಯದಲ್ಲಿ ಈ ಭೂಮಿಗೆ ಬಂದ. ಯಾವ ರಾತ್ರಿ ಅಂದರೆ ಸೂರ್ಯ ಇಲ್ಲದ ರಾತ್ರಿ ಅಲ್ಲ. ಇಡೀ ಜಗತ್ತಿನಾದ್ಯಂತ ದುಃಖ, ಅಶಾಂತಿ, ಮೋಸ, ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ, ಭಯ, ಚಿಂತೆ ಎಲ್ಲವೂ ತುಂಬಿದಾಗ ಎಲ್ಲರೂ ಭಗವಂತನನ್ನು ಒಂದಲ್ಲ ಒಂದು ರೂಪದಿಂದ, ಹೇ ಭಗವಂತ ಬಾ, ನಮಗೆ ನೀನು ದರ್ಶನ ಕೊಡು, ನಮ್ಮನ್ನು ನೀನು ರಕ್ಷಣೆ ಮಾಡು, ನಮ್ಮನ್ನು ನೀನು ಕಾಪಾಡು, ಒಂದಲ್ಲ ಒಂದು ರೂಪದಲ್ಲಿ ಭಗವಂತನನ್ನು ಬೇಡ್ತಾ ಇದ್ದೀವಿ, ಕೂಗ್ತಾ ಇದ್ದೀವಿ, ಕರಿತಾ ಇದ್ದೀವಿ. ಕೀರ್ತನೆ, ಪ್ರಾರ್ಥನೆ, ವೃತ, ಉಪವಾಸವನ್ನು ಭಗವಂತನಿಗಾಗಿ ಮಾಡ್ತಾ ಇದ್ದೀವಿ. ನಮ್ಮ ಕೂಗನ್ನು ಕೇಳಿ ಪರಮಾತ್ಮನು ಈ ಧರೆಗೆ ಅವತರಿಸಿರುವಂತಹ ದಿನವೇ ಈ ಶಿವರಾತ್ರಿ. ರಾತ್ರಿ ಅಂತಂದರೆ ಅಜ್ಞಾನದ ಘೋರ ಅಂಧಕಾರದ ಕತ್ತಲೆಯ ದಿನ. ಅದಕ್ಕಾಗಿ ಈ ಕಲಿಯುಗಿ ಜಗತ್ತಿನ ಅಂತಿಮ ಸಮಯದಲ್ಲಿ, ಸತ್ಯುಗಿ ಜಗತ್ತಿನ ಆದಿಯ ಸಮಯದಲ್ಲಿ, ಸಂಗಮ ಯುಗದ ಸಮಯದಲ್ಲಿ ಪರಮಾತ್ಮನು ಈ ಭೂಮಿಗೆ ಅವತರಿಸಿದ ಆ ದಿನವನ್ನು ಮಹಾಶಿವರಾತ್ರಿ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ತಮಗೆ ವಿಚಾರ ಬರ್ಬೋದು, ತ್ರಿಮೂರ್ತಿ ಶಿವ ಜಯಂತಿ ಮಹೋತ್ಸವ ಅಂತ ಯಾಕೆ ಆಚರಣೆ ಮಾಡ್ತಾರೆ? ಶಿವನು ಅಜನ್ಮ ಅಯೋನಿಜ, ಆದರೂ ಕೂಡ ಜಯಂತಿ, ತ್ರಿಮೂರ್ತಿ ಶಿವ ಜಯಂತಿ ಅಂತ ಹೇಳ್ತೇವೆ. ಯಾಕೆ ಅಂತಂದರೆ ಪರಮಾತ್ಮನು ಹೇಳಿದಂತೆ, ಗೀತೆಯಲ್ಲಿ ಹೇಳಿದಂತಹ ಅಭಯ ವಾಕ್ಯದಂತೆ ಯಾವ ಯಾವ ಸಮಯದಲ್ಲಿ ಅಧರ್ಮ ಹೆಚ್ಚಾಗ್ತದೆಯೋ ಅಧರ್ಮವನ್ನು ನಾಶ ಮಾಡಿ ಸತ್ಯಧರ್ಮ ಸ್ಥಾಪನೆ ಮಾಡೋದಕ್ಕಾಗಿ ಬರುತ್ತೇನೆ ಎಂಬ ವಾಕ್ಯದಂತೆ ಪರಮಾತ್ಮನು ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪಿಯಾಗಿರುವಂಥವನು ಈ ಸೃಷ್ಟಿಯ ಪರಿವರ್ತನೆ ಕಾರ್ಯಕ್ಕಾಗಿ ಅವತರಿಸಬೇಕು ಅಂತಂದರೆ ತನ್ನದೇ ಆದಂಥ ಶರೀರ ಇಲ್ಲ. ಆದ್ದರಿಂದ ವೃದ್ಧ ಮಾನವ ಶರೀರವನ್ನು ಪರಕಾಯ ಪ್ರವೇಶ ಮಾಡಿಕೊಂಡು ಪರಮಾತ್ಮನು ಈ ಭೂಮಿಗೆ ಬಂದು ವರ್ಷಗಳಾಯಿತು. ಆ 90ನೆಯ ವರ್ಷದ ಶಿವ ಜಯಂತಿ ಮಹೋತ್ಸವ ಅಂತ ಆಚರಣೆ ಮಾಡಲಾಗ್ತದೆ. ಬರ್ಬೋದು, ಪರಮಾತ್ಮ ಇಷ್ಟು ದಿವಸ ಇರಲಿಲ್ಲೇನ್ರಿ, ಈಗೇನೆ ಬಂದೇನ್ರಿ? ಅದಕ್ಕೆ ಪರಮಾತ್ಮನಿಗೆ ಹೇಳಾಗ್ತದೆ, ಬರುವಾಗ ಬರುವನಲ್ಲದೆ ಕರೆದಾಗ ಬರು. ಭಗವಂತ ಯಾವಾಗ ಬರಬೇಕಾಗ್ತದೆ ಅಂತಂದರೆ ಯಾವಾಗ ಈ ಜಗತ್ತು ಯಾವುದೇ ಮಹಾತ್ಮರು, ಧರ್ಮಾತ್ಮರು, ದೇವಾತ್ಮರು, ಮನುಷ್ಯಾತ್ಮರು ಯಾರಿಂದಲೂ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಇಲ್ಲವೋ
ಆ ಸಮಯದಲ್ಲಿ ಪರಮಾತ್ಮ ಈ ಭೂಮಿಯ ಮೇಲೆ ಬರುವಂತಹ ಅವಶ್ಯಕತೆ ಬೀಳ್ತದೆ. ಆ ಸಮಯದಲ್ಲಿ ಪರಮಾತ್ಮ ಈಗ ಈ ಭೂಮಿಯ ಮೇಲೆ ಅವತರಿಸಿ 90 ವರ್ಷಗಳಾಯಿತು. ನಾವು ಹೇಳ್ತೇವೆ ದೇವನ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ ಅಂತ. ನಾವೆಲ್ಲ ಭಗವಂತನ ಮನೆಯಲ್ಲಿ ಬಾಡಿಗೆದಾರರಾಗಿದ್ದೀವಿ. ಬಾಡಿಗೆದಾರರು ಮನೆಯನ್ನು ಎಷ್ಟು ರಿಪೇರಿ ಮಾಡ್ಕೊಳ್ಬೋದು? ಮಹಾತ್ಮರು ಬಂದರು, ಧರ್ಮಾತ್ಮರು ಬಂದರು, ಸಂತರು ಬಂದರು, ಸಾಧುಗಳು ಬಂದರು, ಶರಣರು ಬಂದರು. ಅವರು ಎಲ್ಲರೂ ಯಾವ ಮನೆಯಲ್ಲಿ? ಅವನ ಮನೆಯಲ್ಲಿ ಬಾಡಿಗೆದಾರರು ರಿಪೇರಿ ಮಾಡ್ತಾ 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 ಬಂದರು. ಯಾವಾಗ ರಿಪೇರಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲವೋ ಆ ಸಮಯದಲ್ಲಿ ಯಾರು ಬರಬೇಕಾಗ್ತದೆ ಅಂದರೆ ಆ ಮನೆಯ ಮಾಲೀಕನೇ ಈ ಧರೆಗೆ ಬರಬೇಕಾಗ್ತದೆ. ಈ ಧರೆಯ ಮಾಲೀಕನಾಗಿರುವಂತಹ ಪರಮಾತ್ಮನು ಈ ಸಮಯದಲ್ಲಿ ಬಂದು ಈ ಸೃಷ್ಟಿಯ ಪರಿವರ್ತನೆ ಕಾರ್ಯವನ್ನು ಮಾಡುವುದಕ್ಕಾಗಿ ಈಶ್ವರೀಯ ವಿಶ್ವವಿದ್ಯಾಲಯದ ಮೂಲಕ ಭಗವಂತನು ಕಾರ್ಯ ಮಾಡ್ತಾ ಇದ್ದಾರೆ. ಅದು ಇವತ್ತಿಗೆ 90 ವರ್ಷಗಳು ಆಗ್ತಾ ಬಂತು. ಆದ್ದರಿಂದ ಇವತ್ತು 90ನೇ ವರ್ಷದ ತ್ರಿಮೂರ್ತಿ ಶಿವ ಜಯಂತಿ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಾವು ಇವತ್ತು ಮಹೋತ್ಸವ ಅಂತ ಹೇಳ್ತೇವೆ. ಯಾಕೆ ಅಂದರೆ ಪರಮಾತ್ಮ ಯಾರು ಅಂತಂದರೆ ಪರಮಾತ್ಮ ಇಡೀ ಜಗತ್ತಿನ ಒಡೆಯ, ಜಗದೀಶ್ವರ, ವಿಶ್ವೇಶ್ವರ, ಲೋಕೇಶ್ವರ, ಸರ್ವೇಶ್ವರ ಅಂತ ಪರಮಾತ್ಮನಿಗೆ ಮಹಿಮೆ ಮಾಡಿದ್ದೀವಿ. ಆ ಪರಮಾತ್ಮನನ್ನು ಹಿಂದೂಗಳು ಶಿವ ಅಂತ ಕರೆದ್ರೆ, ಕ್ರಿಶ್ಚಿಯನ್ರು ಗಾಡ್ ಅಂತ ಕರೆದ್ರು, ಇಸ್ಲಾಂ ಧರ್ಮದಲ್ಲಿ ಅಲ್ಲ ಅಂತಂದರು, ಸಿಖ್ ಧರ್ಮದಲ್ಲಿ ಓಂಕಾರ ಅಂತಂದರು. ಭಾಷೆಗಳು, ಧರ್ಮಗಳು, ಮತಗಳು, ಪಂಥಗಳು ಎಷ್ಟೆಲ್ಲ ಇರಲಿ, ಆದರೆ ಇಡೀ ಜಗತ್ತಿನವರು ಎಲ್ಲರೂ ಆ ಒಬ್ಬಾತನನ್ನೇ ಕರೆದಿದ್ದೀವಿ, ಆ ಒಬ್ಬಾತನನ್ನೇ ಮಾನ್ಯತೆ ಮಾಡಿದ್ದೀವಿ. ಅಂದಮೇಲೆ ಈ ಒಂದು ಶಿವ ಜಯಂತಿ ಮಹೋತ್ಸವವನ್ನು ಅಥವಾ ಮಹಾಶಿವರಾತ್ರಿ ಮಹೋತ್ಸವವನ್ನು ಒಂದು ಧರ್ಮ, ಒಂದು ಮತ, ಒಂದು ಪಂಥ, ಒಂದು ದೇಶ, ಒಂದು ಭಾಷೆ ಈ ರೀತಿ ಸೀಮೆಯಲ್ಲಿ ಆಚರಿಸುವಂತಹ ಮಹೋತ್ಸವ ಇದು ಅಲ್ಲ. ಇದು ಸಾರ್ವತ್ರಿಕವಾಗಿ ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡಬೇಕಾಗಿರುವಂತಹ ಮಹೋತ್ಸವ ಇದು. ಆದರೆ ಇಂದಿಲ್ಲ ನಾಳೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡಲಾಗ್ತದೆ ಅನ್ನುವಂಥದ್ದು ಆತ್ಮವಿಶ್ವಾಸ. ಯಾಕಂದರೆ ಭಗವಂತ ಈ ಭೂಮಿ ಮೇಲೆ ಬಂದಿದ್ದಾರೆ, ಪರಮಾತ್ಮ ಈ ಭೂಮಿ ಮೇಲೆ ಬಂದಿದ್ದಾರೆ ಅನ್ನುವಂಥ ಸಂದೇಶ ಜಗತ್ತಿನ ಮೂಲೆ ಮೂಲೆಯಲ್ಲಿ ತಲುಪಿದಾಗ ಇವತ್ತು ಯಾವ ರೀತಿ ಈ ಬಿಜಾಪುರ ಜಿಲ್ಲೆಯೊಳಗೆ, ಬಿಜಾಪುರ ಊರೊಳಗೆ ಒಂದು ಸೇವಾ ಕೇಂದ್ರ ಇತ್ತು, ಒಂದು ಸೇವಾ ಕೇಂದ್ರದಲ್ಲಿ ಈ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು 10 ಸೇವಾ ಕೇಂದ್ರಗಳೇ ಆಗಿದ್ದಾವೆ, 10 ಸೇವಾ ಕೇಂದ್ರಗಳಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ವಿಶ್ವದ 140 ದೇಶಗಳಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಒಂದು ದಿನ ಬರ್ತದೆ, ಒಂದು ಸಮಯ ಬರ್ತದೆ, ವಿಶ್ವದಾದ್ಯಂತ ಎಲ್ಲರೂ ಈ ಒಂದು ಪರಮಾತ್ಮನ ಅವತರಣೆಯ ದಿನವನ್ನು ದೊಡ್ಡ ಮಹೋತ್ಸವವನ್ನಾಗಿ ಆಚರಣೆ ಮಾಡೇ ಮಾಡ್ತೇವೆ ಅನ್ನುವಂತಹ ಆ ನಶೆ, ಆ ಖುಷಿ ನಮ್ಮೆಲ್ಲರಿಗೂ ಇರಬೇಕಾಗಿದೆ. ಹಾಗೂ ಶಿವರಾತ್ರಿಯನ್ನು ಆಚರಣೆ ಮಾಡ್ತೇವೆ, ಅರ್ಥಸಹಿತವಾಗಿ ಅರಿತುಕೊಂಡು ಮಾಡಿದಾಗ ಸಾರ್ಥಕ ಆಗ್ತದೆ. ಶಿವರಾತ್ರಿಯ ದಿನ ನಾವೆಲ್ಲ ಉಪವಾಸ ಮಾಡ್ತೇವೆ, ಶಿವಲಿಂಗದ ಪೂಜೆ ಮಾಡ್ತೇವೆ, ನಂತರ ಜಾಗರಣೆ ಮಾಡ್ತೇವೆ. ಉಪವಾಸ ಅಂದರೆ ಹೇಗೆ ಮಾಡ್ತೀವಿ ಅಂದರೆ ಕೆಲವರು ಅನ್ನ ನೀರು ಇಲ್ಲದೆ ನಿರಾಹಾರವಾಗಿ ಉಪವಾಸ ಮಾಡ್ತಾರೆ. ಕೆಲವರು ರೊಟ್ಟಿ, ಪಲ್ಯ, ಅನ್ನ, ಸಾರು ಬದಲಾಗಿ ಸಾಬುದಾನಿ, ಶೇಂಗಾ ಉಂಡೆ, ಬೇರೆ ಬೇರೆ ಪದಾರ್ಥಗಳನ್ನು ಸೇವನೆ ಮಾಡಿ ಉಪವಾಸ ಮಾಡ್ತೀವಿ. ಇದರಲ್ಲಿ ಯಾವ ಉಪವಾಸ ಭಗವಂತನಿಗೆ ಪ್ರಿಯ? ಈ ಎರಡೂ ಉಪವಾಸ ಭಗವಂತನಿಗೆ ಪ್ರಿಯ ಇಲ್ಲ. ಪರಮಾತ್ಮನಿಗೆ ಪ್ರಿಯ ಇರುವಂತಹದ್ದು ಯಾವುದು ಅಂದರೆ ಉಪವಾಸ. ಉಪ ಅಂದರೆ ಸಮೀಪ, ವಾಸ ಅಂದರೆ ಇರೋದು. ನಮ್ಮ ಮನಸ್ಸು ಬುದ್ಧಿಯಿಂದ ಪರಮಾತ್ಮನ ಸಮೀಪ ಇರುವಂಥದ್ದೇ ನಿಜವಾದ ಉಪವಾಸ. ಆದ್ದರಿಂದ ಪರಮಾತ್ಮನಿಗೆ ಪ್ರಿಯ ಆಗಿರೋದು ಯಾವುದು ಅಂತಂದರೆ ಯಾವ ರೀತಿ ತಾವು ಏನು ಬಯಸ್ತೀರಿ, ನಮ್ಮ ಮಕ್ಕಳು ನಮ್ಮ ಹತ್ರ ಇರಲಿ ಅಂತ ಬಯಸ್ತೀರಿ, ಹಾಗೆ ಭಗವಂತನು ಕೂಡ ನನ್ನ ಮಕ್ಕಳು ನನ್ನ ಹತ್ರ ಇರಲಿ ಅಂತ ಬಯಸ್ತಾರೆ. ನಮ್ಮ ಮನಸ್ಸು ಬುದ್ಧಿಯಿಂದ ಭಗವಂತನ ಸಮೀಪ ಯಾವಾಗ ಇರ್ತೀವಿ ಅದು ನಿಜವಾದ ಉಪವಾಸ, ಅದು ಭಗವಂತನಿಗೆ ಪ್ರೀತಿ. ಆದ್ದರಿಂದ ಉಪವಾಸ ಅಂತಂದರೆ ಈಗ ಒಪ್ಪತ್ತು ಅಂತ ಮಾಡ್ತೀರಿ, ಮಾತೇನು ಭಾಳ ಸೋಮವಾರ, ಮಂಗಳವಾರ, ಬುಧವಾರ, ವಾರದಲ್ಲಿ 7 ದಿನವೂ ಒಪ್ಪತ್ತು ಅಂತ ಮಾಡ್ತೀರಿ. ಆ ಒಪ್ಪತ್ತು ಮಾಡಬೇಕಾದ್ರೆ ರೊಟ್ಟಿ ಪಲ್ಯ ಬಿಡ್ತೀರಿ, ಅದ್ರ ಬದಲು ಏನು ಊಟ ಮಾಡ್ತೀರಿ? ಉಪ್ಪಿಟ್ಟು, ಅವಲಕ್ಕಿ, ಇಡ್ಲಿ, ದೋಸೆ ಇದೆಲ್ಲ ಊಟ ಮಾಡ್ತೀರಿ, ಅದು ಒಪ್ಪತ್ತು ಅಂತ ಹೇಳ್ತೀವಿ.
ಆದರೆ ಇದು ಉಪವಾಸ ಅಲ್ಲ. ಪ್ರತಿದಿನವೂ ಸೋಮವಾರ ಒಂದಿನ ನಾನು ಯಾರ್ದು ಅವಗುಣವನ್ನು ನೋಡುವುದಿಲ್ಲ ಅನ್ನುವಂಥ ವ್ರತ ಮಾಡಿದ್ದೀವಿ ಅಂದರೆ ಅದು ನಮ್ಮ ಉನ್ನತಿ ಆಗ್ತದೆ. ಮಂಗಳವಾರ ಒಂದಿನ ನಾನು ಚಿಂತೆ ಮಾಡೋದಿಲ್ಲ ಅನ್ನುವಂತಹ ನಿಯಮ ಹಿಡಿದೀವಿ ಅಂತಂದರೆ ಅದು ನಮಗೆ ಉನ್ನತಿ ಆಗ್ತದೆ. ಈ ರೂಪದ ಉಪವಾಸದ ಅವಶ್ಯಕತೆ ಇದೆ ವಿನಃ ಈ ದೇಹವನ್ನು ದಂಡಿಸೋದಕ್ಕೋಸ್ಕರ ದೇಹಕ್ಕೆ ಊಟ ಹಾಕದೇ ಇರುವಂಥದ್ದು ಉಪವಾಸ ಅಲ್ಲ. ಎರಡನೇದು ಶಿವಲಿಂಗದ ಪೂಜೆ ಮಾಡ್ತೀವಿ. ಶಿವಲಿಂಗದ ಪೂಜೆ ಮಾಡಬೇಕು ಅಂದರೆ ಶಿವನಿಗೆ ಅಭಿಷೇಕ ಮಾಡ್ತೀವಿ. ಈಗ ಶಿವನಿಗೆ ಅಭಿಷೇಕ ಮಾಡಬೇಕು ಅಂತಂದರೆ 5 ಪದಾರ್ಥಗಳನ್ನು ನಾವು ಅಭಿಷೇಕ ಮಾಡ್ತೇವೆ. ಗೋಮೂತ್ರ, ತುಪ್ಪ, ಬಾಳೆಹಣ್ಣು, ಹಾಲು, ಈ ಎಲ್ಲ ಪದಾರ್ಥಗಳನ್ನು ಹಾಕಿ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತೀವಿ. ಯಾಕಪ್ಪ ಶಿವಲಿಂಗ ಏನಾದರೂ ಅಶುದ್ಧ ಇದೆನಾ? ಇಲ್ಲ. ಯಾಕೆ ಮಾಡ್ತೀವಿ ಅಂದರೆ ನಮ್ಮ ಹಿರಿಯರು ಬುದ್ಧಿವಂತರು, ಅವರಿಗೆ ಯಾವ ಪದಾರ್ಥದಲ್ಲಿ ಆರೋಗ್ಯವರ್ಧಕ ಗುಣ ಇದೆ ಅಂತ ಗೊತ್ತಿದೆ. ಆದ್ದರಿಂದ 5 ಪದಾರ್ಥಗಳಲ್ಲಿ ಆರೋಗ್ಯವರ್ಧಕ ಗುಣ ಇದೆ. ಅವುಗಳನ್ನು ಶಿವನಿಗೆ ಅರ್ಪಿಸಿದಾಗ ಇನ್ನೂ ಶಕ್ತಿ ಹೆಚ್ಚಾಗ್ತದೆ. ಆದ್ದರಿಂದ ದೈವಿ ಭಾವನೆ ಬರ್ತದೆ, ದೈವಿ ಶಕ್ತಿ ಸಿಗ್ತದೆ. ಆದ್ದರಿಂದ ಆ ಪದಾರ್ಥಗಳಿಂದ ಶಿವನಿಗೆ ಅಭಿಷೇಕ ಮಾಡಿ ನಾವು ಸ್ವೀಕಾರ ಮಾಡಬೇಕು ಅನ್ನೋದಕ್ಕಾಗಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ್ದೀವಿ. ನಂತರದಲ್ಲಿ ಶಿವನಿಗೆ 3 ಬೆರಳು ವಿಭೂತಿ ಶಿವನಿಗೆ ಹಚ್ಚುತ್ತೀವಿ, 3 ಬೆರಳು ವಿಭೂತಿ ನಾವು ಹಚ್ಕೊಳ್ತೀವಿ. ಯಾಕಂತಂದರೆ ಶಿವನು 3 ಮಹಾನ್ ಕರ್ತವ್ಯಗಳನ್ನು ಮಾಡಿದ: ಸ್ಥಾಪನೆ, ಪಾಲನೆ, ವಿನಾಶ. ನಾವು 3 ಬೆರಳು ವಿಭೂತಿ ಹಚ್ಕೊಳ್ತೀವಿ. ಮನ, ವಚನ, ಕರ್ಮದಿಂದ ಅಶುದ್ಧತೆಯನ್ನು ಭಸ್ಮ ಮಾಡಿ ಶುದ್ಧತೆಯನ್ನು ಧಾರಣೆ ಮಾಡಿಕೊಳ್ತೇವೆ ಅನ್ನೋದಕ್ಕಾಗಿ ಭಸ್ಮ ಧಾರಣೆ ಮಾಡಿದ್ದೀವಿ. ಹಾಗೂ ಶಿವನಿಗೆ 1 ಬೆರಳು ಕೆಂಪು ಕುಂಕುಮ ಬಟ್ಟನ್ನು ಇಡ್ತೀವಿ. ನಾವು 1 ಬೆರಳು ಕೆಂಪು ಕುಂಕುಮ ಬಟ್ಟನ್ನು ಇಟ್ಕೊಳ್ತೀವಿ. ಯಾಕೆ ಅಂದರೆ ಪರಮಾತ್ಮನು ನಿರಾಕಾರ ಜ್ಯೋತಿ ಸ್ವರೂಪನು, ನಾವು ಆತ್ಮಗಳು ಕೂಡ ನಿರಾಕಾರ ಜ್ಯೋತಿ ಸ್ವರೂಪರು ಅನ್ನುವಂಥ ಸ್ಮೃತಿಗಾಗಿ ಕುಂಕುಮ ಬೆರಳನ್ನು ಹಚ್ಚಿಕೊಳ್ತೀವಿ. ಹಾಗೂ ಶಿವಲಿಂಗಕ್ಕೆ 3 ದಳದ ಪತ್ರಿಯನ್ನು ಏರಿಸ್ತೇವೆ. ಯಾಕೆ ಅಂದರೆ ಪರಮಾತ್ಮನ 3 ಅದ್ಭುತ ಕರ್ತವ್ಯಗಳನ್ನು ಮಾಡಿದ ಅನ್ನುವಂತಹ ಸ್ಮೃತಿಗಾಗಿ. ಶಿವನಿಗೆ ಎಕ್ಕೆ ಹೂವನ್ನು ಏರಿಸ್ತೀವಿ. ಎಕ್ಕೆ ಹೂವು ಸುಗಂಧನೂ ಇಲ್ಲ, ಸುಂದರನೂ ಇಲ್ಲ, ಆದರೂ ಅದು ಶಿವನಿಗೆ ಅರ್ಪಿತ. ಅದಕ್ಕೆ ಶಿವನಿಗೆ ಮಹಿಮೆ ಮಾಡ್ತೀವಿ. ಫೂಲೋನ್ ಸೆ ಭಿ ಪ್ಯಾರ್, ಕಾಂಟೋನ್ ಸೆ ಭಿ ಪ್ಯಾರ್. ಭಗವಂತನಿಗೆ ಮುಳ್ಳುಗಳಂತೆ ಇರುವಂಥವರು ಪ್ರಿಯರು, ಹೂವಿನಂತೆ ಇರುವಂಥವರು ಪ್ರಿಯರು. ಆದ್ದರಿಂದ ಪರಮಾತ್ಮನಿಗೆ, ಅಪ್ಪ ತಂದೆ, ನನ್ನ ಹತ್ರ ಯಾವುದೂ ಗುಣ ಇಲ್ಲದೆ ಹೋದರೂ ಕೂಡ ನಾನು ನಿನಗೆ ಅರ್ಪಿತ ಅನ್ನೋದಕ್ಕಾಗಿ ಶಿವನಿಗೆ ಎಕ್ಕೆ ಹೂವನ್ನು ಏರಿಸುವಂಥ ಪದ್ಧತಿಯನ್ನು ಮಾಡಿದರು. ನಂತರ ಶಿವನಿಗೆ ಉತ್ರಾಣಿ ಕಡ್ಡಿಯನ್ನು ಬೆಳಗ್ತೀವಿ. ದಿನ ಭಾಳಷ್ಟು ಸುಗಂಧ ಇರುವಂತಹ ಭಿನ್ನ ಭಿನ್ನ ಅಗರಬತ್ತಿಯನ್ನು ಬೆಳಗ್ತೀವಿ. ಆದರೆ ಶಿವರಾತ್ರಿಯ ದಿನದಂದು ಶಿವನಿಗೆ ಮುಳ್ಳಿರುವಂತಹ ಕಡ್ಡಿಯನ್ನು ತಗೊಂಡು ಮುಳ್ಳನ್ನೆಲ್ಲ ತೆಗೆದು ಬತ್ತಿ ಸುತ್ತಿ ತುಪ್ಪದಲ್ಲದ್ದಿ ಬೆಳಗ್ತೇವೆ. ಯಾಕೆ ಅಂದರೆ ಯಾವ ರೀತಿ ಆ ಕಡ್ಡಿಯ ಮೇಲಿರುವಂಥ ಮುಳ್ಳನ್ನು ತೆಗಿತೀವೋ ಹಾಗೆ ನಮ್ಮೊಳಗಡೆ ಇರುವಂತಹ ಈ ದೇಹದ ಅಭಿಮಾನದ ದುರ್ಗುಣಗಳ ದುಷ್ಟ ಚಟಗಳ ಮುಳ್ಳುಗಳನ್ನು ತೆಗೆದು ನಾನು ಆತ್ಮ ಜ್ಯೋತಿಯಾಗಿ ನಿನಗೆ ಬೆಳಗುತ್ತೇನೆ ಅನ್ನೋದಕ್ಕಾಗಿ ಶಿವನಿಗೆ ಆ ಒಂದು ಉತ್ರಾಣಿ ಕಡ್ಡಿಯನ್ನು ಬೆಳಗುವಂಥ ಪದ್ಧತಿಯನ್ನು ಮಾಡಿದರು. ಹಾಗೂ ಶಿವನಿಗೆ ಮುಖವನ್ನು ಹಾಕ್ತೇವೆ. ಆ ಮುಖ ಎಂಥದ್ದು? ಮಗುವಿನದು ಅಲ್ಲ, ಪ್ರೌಢಾವಸ್ಥೆಯದು ಅಲ್ಲ, 60 ವರ್ಷದ ಮುಪ್ಪಿನ ಮುಖವನ್ನು ಶಿವನಿಗೆ ಹಾಕಿ ವಿಶೇಷ ಪೂಜೆಯನ್ನು ಮಾಡ್ತೀವಿ. ಯಾಕೆ ಅಂದರೆ ಪರಮಾತ್ಮನು ನಿರಾಕಾರನು, ಪರಮಾತ್ಮನಿಗೆ ತನ್ನದೇ ಆದಂತಹ ದೇಹ ಇಲ್ಲ. ಈ ಸೃಷ್ಟಿಯ ಪರಿವರ್ತನೆಗಾಗಿ ಪರಮಾತ್ಮನಿಗೆ ಒಂದು ವೃದ್ಧ ಮಾನವನ ದೇಹದ ಅವಶ್ಯಕತೆ ಇತ್ತು. ಆದ್ದರಿಂದ ಪರಮಾತ್ಮನು ಆ ವೃದ್ಧ ಮಾನವ ದೇಹವನ್ನು ಆಧಾರವಾಗಿ ಪಡೆದಿರೋದ್ರಿಂದ ಆ ಶಿವನಿಗೆ ಮುಖವನ್ನು ಹಾಕುವಂಥ ಪದ್ಧತಿ ಬಂತು. ಶಿವಲಿಂಗದ ಮೇಲೆ ಧಾರಾಪಾತ್ರೆಯನ್ನು ಕಟ್ಟುತ್ತೇವೆ. ಶಿವಲಿಂಗದ ಮೇಲೆ ನಿರಂತರ ಹನಿ 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 ಧಾರಾಕಾರವಾಗಿ ನೀರು ಬೀಳ್ತಾ ಇರ್ತದೆ. ಯಾವ ರೀತಿ ಆ ನೀರು ಶಿವನ ಮೇಲೆ ಬೀಳ್ತದೋ ಹಾಗೆ ಪರಮಾತ್ಮನು ಕೊಡುವಂತಹ ಜ್ಞಾನದ ಹನಿ ನಿರಂತರ ನಾವು ಆತ್ಮಗಳ ಮೇಲೆ ಬೀಳಬೇಕು. ಅದಕ್ಕಾಗಿ ಆ ಧಾರಾಕಾರ ಪಾತ್ರೆಯನ್ನು ಕಟ್ಟುವಂಥ ಪದ್ಧತಿಯನ್ನು ಮಾಡಿದರು. ಈ ರೀತಿ ಅನೇಕ ವಿಧಿಗಳಿಂದ ಅನೇಕ ಆಚರಣೆಗಳಿಂದ ಶಿವನ ಪೂಜೆಯನ್ನು ಮಾಡ್ತೀವಿ. ನಂತರದಲ್ಲಿ ಜಾಗರಣೆ ಮಾಡ್ತೀವಿ. ಜಾಗರಣೆ ಅಂದರೆ ಏನು? ಕಣ್ಣು ತೆರೆದಿರೋದು. ರಾತ್ರಿ 12 ಗಂಟೆ ರಾತ್ರಿ ಕಣ್ಣು ತೆರೆದಿರ್ತೇವೆ. ಆ ಜಾಗರಣೆ ಹೇಗೆ ಮಾಡ್ತಾರೆ ಅಂತಂದರೆ ಕೆಲವರು ಭಜನೆ, ಕೀರ್ತನೆ, ಪ್ರಾರ್ಥನೆ ಮಾಡಿ ಆ ರಾತ್ರಿಯನ್ನು ಕಳೆದರು.
ಕೆಲವರು ನಾಟಕ, ಸಿನಿಮಾ, ಪಾರ್ಟಿಗಳನ್ನು ಮಾಡಿ ಆ ರಾತ್ರಿಯನ್ನು ಕಳೆದರು. ಆದರೆ ನಿಜವಾದ ಜಾಗರಣೆ, ಇದರ ಅರ್ಥ ಏನು ಅಂದರೆ ಜಾಗೃತರು. ಯಾವ ವಿಷಯದಲ್ಲಿ ನಾವು ಜಾಗೃತರಾಗಿರಬೇಕು ಅಂತಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಈ ವಿಕಾರಿ ಗುಣಗಳು ನಮ್ಮ ಹತ್ರ ಬರದೇ ಇರುವಂತೆ, ಅವುಗಳಿಂದ ಸುರಕ್ಷಿತ ಇರುವಂತೆ ಜಾಗೃತರಾಗಿರಬೇಕು. ನಾನು ಯಾರು, ಎಲ್ಲಿಂದ ಬಂದೆ, ಯಾತಕ್ಕಾಗಿ ಬಂದೆ, ಏನು ಮಾಡಬೇಕು, ಎಲ್ಲಿಗೆ ಹೋಗ್ತೇನೆ, ನನ್ನ ತಂದೆ ಯಾರು, ಆ ತಂದೆಗೂ ನನಗೂ ಸಂಬಂಧ ಏನು, ಆ ತಂದೆಯನ್ನು ಹೇಗೆ ನೆನಪು ಮಾಡಬೇಕು, ಈ ವಿಚಾರಗಳ ಪ್ರತಿಯಾಗಿ ಜಾಗೃತರಾಗಿರುವುದೇ ನಿಜವಾದ ಜಾಗರಣೆ. ಅದಕ್ಕೆ ಹೇಳಲಾಗ್ತದೆ, ಸತ್ಯ ಶಿವಭಕ್ತನಿಗೆ ನಿತ್ಯವೂ ಶಿವರಾತ್ರಿ. ವರ್ಷದಲ್ಲಿ ಒಂದು ದಿನ ಮಾತ್ರ ಶಿವರಾತ್ರಿ ಅಲ್ಲ, ಪ್ರತಿದಿನನೂ ಪರಮಾತ್ಮನ ಹತ್ತಿರ ನಮ್ಮ ಮನಸ್ಸು ಬುದ್ಧಿ ಇಟ್ಟಾಗ, ಪ್ರತಿದಿನ ಶುದ್ಧ ವಿಚಾರ, ಶುದ್ಧ ಆಚಾರ, ಶುದ್ಧ ವ್ಯವಹಾರಗಳನ್ನು ಮಾಡ್ತಾ ಪೂಜೆಯನ್ನು ಮಾಡಿದಾಗ, ನಿಜವಾದ ಜಾಗರಣೆಯನ್ನು ಮಾಡಿದಾಗ ಪ್ರತಿದಿನವೂ ನಮಗೆ ಶಿವರಾತ್ರಿ. ಆದ್ದರಿಂದ ಈ ಒಂದು ಅರ್ಥವನ್ನು ತಿಳಿದುಕೊಂಡು ನಾವು ಶಿವರಾತ್ರಿಯನ್ನು ಮಾಡೋಣ. ಆ ಶಿವರಾತ್ರಿಯನ್ನು ಮಾಡಿದಾಗ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಹಾಗೂ ಪರಮಾತ್ಮನು ಈ ಸಮಯದಲ್ಲಿ ಭೂಮಿಗೆ ಬಂದು ಕೊಟ್ಟಿರುವಂತಹ ತಿಳುವಳಿಕೆ ಏನು, ಅದಕ್ಕೆ ಪರಮಾತ್ಮನು ಕೊಟ್ಟಂತಹ ಜ್ಞಾನ ಏನು, ಪರಮಾತ್ಮ ಇಲ್ಲಿ ಬಂದು ಕೊಟ್ಟಿರುವಂತಹ ಮೊದಲನೇ ಅದ್ಭುತ ಸತ್ಯ ಯಾವುದು ಅಂತಂದರೆ ನಾನು ಯಾರು. ನಾವೆಲ್ಲ ತಿಳ್ಕೊಂಡಿದ್ದೀವಿ, ಇಲ್ಲಿ ಕೂತ್ಕೊಂಡಿದ್ದೀವಿ, ಮಾತಾಡ್ತಾ ಇದ್ದೀವಿ, ವಿಚಾರ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಆದರೂ ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮ ಈ ದೇಹದೊಳಗಡೆ ಇದೆ ಅಂತಲೇ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಅಕಸ್ಮಾತ್ತಾಗಿ ಈ ದೇಹದ ಒಳಗಡೆ ಇರುವಂಥ ಚೈತನ್ಯ ಶಕ್ತಿ ಹೊರಟು ಹೋಯಿತು ಅಂತಂದರೆ ಈ ದೇಹ ಯಾವುದಕ್ಕೂ ಬೆಲೆ ಇಲ್ಲ. ಅದಕ್ಕೆ ಹೇಳಲಾಗ್ತದೆ, 8 ಗೇಣಿನ ದೇಹ 108 ಕೋಟಿ ರೋಮಗಳು ಬಂಟನೇನಿದ್ದು ಅಗಲಿದೊಡೆ ಹೆಂಟಿಯೊಳಗಿ ಕೋರು ಸರ್ವಜ್ಞ. ಮನುಷ್ಯ ಇವತ್ತು ಈ ಪಂಚಮಹಾಭೂತಗಳ ಈ ದೇಹವನ್ನೇ ನಾನು ಅಂತ ನಾವು ತಿಳ್ಕೊಂಡಿದ್ದೀವಿ. ಈ ದೇಹದ ವ್ಯಕ್ತಿ, ವಸ್ತು, ವೈಭವ, ಸಂಪತ್ತು ಇದೆಲ್ಲವೂ ನನ್ನದು ಅಂತ ತಿಳ್ಕೊಂಡಿದ್ದೀವಿ. ಆದರೆ ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದಾನೆ, ಮಕ್ಕಳೇ ಇದು ಯಾವುದು ನಿಮ್ಮದಲ್ಲ, ಈ ದೇಹನೂ ನೀವಲ್ಲ, ನೀವು ಈ ದೇಹದ ಒಳಗಡೆ ಇರುವಂತಹ ಚೈತನ್ಯ ಶಕ್ತಿ ಆತ್ಮ ಆಗಿದ್ದೀರಿ. ಆತ್ಮಕ್ಕೆ ಯಾವುದೇ ಜಾತಿ, ಮತ, ಪಂಥ, ಧರ್ಮದ ಭೇದ ಭಾವ ಇಲ್ಲ. ಆತ್ಮದ ಗುಣಗಳು ಅಂತಂದರೆ ಶಾಂತಿ, ಪ್ರೀತಿ, ಆನಂದ, ಸುಖ, ಪವಿತ್ರತೆ, ಜ್ಞಾನ, ಶಕ್ತಿ, ಈ ಎಲ್ಲ ಗುಣಗಳಿರುವಂತಹ ಚೈತನ್ಯ ಶಕ್ತಿ ಆತ್ಮಗಳು ನಾವಿದ್ದೇವೆ. ನಾವೆಲ್ಲರೂ ಅಲ್ಲಿದೆ ನೋಡು ನಮ್ಮ ಮನೆ, ಇಲ್ಲಿಗೆ ಬಂದೆವು ಸುಮ್ಮನೆ, ಆ ಮನೆಯಿಂದ ಈ ಮನೆಗೆ ಪಾತ್ರ ಮಾಡೋದಕ್ಕಾಗಿ ಬಂದಿದ್ದೀವಿ. ಪಾತ್ರ ಮುಗಿದ ಮೇಲೆ ಮತ್ತೆ ಮನೆಗೆ ಹೋಗಬೇಕಾಗಿದೆ. ಈ ಒಂದು ಅದ್ಭುತ ಸತ್ಯ ಪರಮಾತ್ಮ ಮೊದಲು ನಾನು ಯಾರು ಅನ್ನುವಂಥ ತಿಳುವಳಿಕೆಯನ್ನು ಕೊಟ್ಟರು. ಎರಡನೇ ಅದ್ಭುತ ಸತ್ಯ ಅಂತಂದರೆ ಪರಮಾತ್ಮ ಯಾರು. ಪರಮಾತ್ಮ ಇಡೀ ಜಗತ್ತಿಗೆ ಒಬ್ಬನೇ. ಅದಕ್ಕೆ ಇಡೀ ಜಗತ್ತಿನ ಹೈಯರ್ ಅಥಾರಿಟಿ, ಸರ್ವಶಕ್ತಿವಂತ ಪರಮಾತ್ಮ. ಆ ಕಾರಣದಿಂದ ಅವನಿಗೆ ಜಗದೀಶ್ವರ, ವಿಶ್ವೇಶ್ವರ, ಲೋಕೇಶ್ವರ, ಪಶುಪತೇಶ್ವರ ಅಂತ ಮಹಿಮೆ ಮಾಡಿದ್ದೀವಿ. ಪರಮಾತ್ಮನು ಇಡೀ ಜಗತ್ತಿನ ಎಲ್ಲ ಆತ್ಮಗಳ ಪಿತ, ಸರ್ವ ಆತ್ಮಗಳ ಏಕೈಕ ಪಿತ, ಪರಮಪಿತ ಶಿವ ಪರಮಾತ್ಮ ಅಂತ ಪರಮಾತ್ಮನಿಗೆ ಹೇಳ್ತೇವೆ. ಪರಮಾತ್ಮನ ಕರ್ತವ್ಯ ಇಡೀ ಜಗತ್ತಿಗೆ ಒಳ್ಳೆಯದನ್ನು ಮಾಡುವಂಥದ್ದು. ಆದ್ದರಿಂದ ಪರಮಾತ್ಮ ತಿಳಿಸ್ಕೊಡ್ತಾನೆ, ಮಕ್ಕಳೇ ಈ ದೇಹಧಾರಿಗಳು ಯಾರು ಪರಮಾತ್ಮ ಆಗಲಾರರು. ಮನುಷ್ಯಾತ್ಮರು ಬೇರೆ, ಮಹಾತ್ಮ ಬೇರೆ, ಧರ್ಮಾತ್ಮ ಬೇರೆ, ದೇವಾತ್ಮ ಬೇರೆ, ಮಹಾತ್ಮ ಬೇರೆ. ಅವರಿಗೆ ಮಹಾತ್ಮರು, ಧರ್ಮಾತ್ಮರು, ದೇವಾತ್ಮರು ಅಂಚಂದಲ್ಲಿ ಕರೆದಿದ್ದೀವಿ. ಆದರೆ ಪರಮಾತ್ಮನಿಗೆ ಏನಂತ ಕರೆದಿದ್ದೀವಿ? ಪರಮಾತ್ಮನು ಅಂತ ಕರೆದಿದ್ದೀವಿ. ಅಂದರೆ ಪರಮಾತ್ಮನು ಏಕೈಕ ಇದ್ದಾನೆ. ಪರಮಾತ್ಮನು ಜನನ ಮರಣಗಳಿಂದ ಮುಕ್ತನು, ಅಮರನಾಥ, ಮುಕ್ತೇಶ್ವರ, ಮೃತ್ಯುಂಜಯ ಅಂತ ಕರಿತೀವಿ. ಶರಣರು ಕೂಡ ಹೇಳಿದರು, ಜನನಿ ಇಲ್ಲದ ಜನಿತ, ಇಲ್ಲದ ಕಂದ, ಮೂರನರಿಯದ ಮುಗ್ಧ ಅಂತ ಹೇಳಿದರು. ಅಕ್ಮದೇವ್ ಕೂಡ ಹೇಳಿದರು, ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ ಚೆಲುವನಿಗೆ ಒಲಿದೆ ನೋವ. ಅಂದಮೇಲೆ ಯಾರಿಗೆ ಈ ದೇಹ ಇಲ್ಲವೋ, ಯಾರಿಗೆ ಹುಟ್ಟು ಸಾವು ಇಲ್ಲವೋ, ಯಾರು ಇಡೀ ಜಗತ್ತಿಗೆ ಒಡೆಯ ಇದ್ದಾರೋ ಪರಮಾತ್ಮ ಇದ್ದಾರೆ. ಅದಕ್ಕೆ ಶರಣರು ಕೂಡ ಹೇಳಿದರು, ಯಾರು ತ್ರಿಶೂಲ ಡಮರುಗ ಇಲ್ಲ, ಋಷಿಯ ಮಗಳೊಡಿದ್ದಾತನಲ್ಲ, ವೃಷಭ ವಾಹನನಲ್ಲ, ಎಸಗುವ ಸಂಸಾರದ ಪರಿ ಇಲ್ಲ, ಅವನೇ ಪರಮಾತ್ಮನು. ನಾವೇನು ತಿಳ್ಕೊಂಡಿದ್ದೀವಿ? ಈ ದೇಹಧಾರಿ ಶಂಕರನಿಗೆ ಪರಮಾತ್ಮ ಅಂತ ತಿಳ್ಕೊಂಡಿದ್ದೀವಿ.
ಆದರೆ ದೇಹಧಾರಿ ಶಂಕರನೇ ಬೇರೆ, ನಿರಾಕಾರ ಆಗಿರುವಂಥ ಪರಮಾತ್ಮನೇ ಬೇರೆ. ದೇಹಧಾರಿ ಶಂಕರನಿಗೆ ಗೃಹಸ್ಥ ಶಂಕರ ಇದ್ದಾನೆ, ಪತ್ನಿ ಇದ್ದಾಳೆ, ಮಕ್ಕಳಿದ್ದಾರೆ, ಸಂಸಾರ ಇದೆ. ಆದರೆ ನಿರಾಕಾರ ಶಿವನಿಗೆ ಇಡೀ ಜಗತ್ತೇ ಮನೆ, ಇಡೀ ಜಗತ್ತಿನ ಮಕ್ಕಳೆಲ್ಲರೂ ಅವನಿಗೆ ಮಕ್ಕಳು. ಈ ಶಂಕರನು ತಪಸ್ ಮಾಡೋದಕ್ಕೆ ಕೂತ್ಕೊಂಡಿದ್ದಾನೆ, ದಂಡಕ ಮಂಡಲ ಹಿಡ್ಕೊಂಡಿದ್ದಾನೆ, ಶಿವನನ್ನು ಕುರಿತಾಗಿ ಶಿವನಿಗೆ ಬೇಡ್ತಾ ಇದ್ದಾನೆ, ತಪಸ್ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಂದಮೇಲೆ ಆ ತಪಸ್ಸು ಮಾಡ್ತಾ ಇರುವಂತಹ ಶಂಕರನಿಗೆ ಆ ತಪಸ್ಸಿನ ಫಲವನ್ನು ಕೊಡುವಂತಹ ಇನ್ನೊಂದು ಶಕ್ತಿ ಇದೆ, ಅದೇ ಶಕ್ತಿಯೇ ಶಿವನು. ಪರಮಾತ್ಮ ತಿಳಿಸ್ಕೊಡ್ತಾನೆ, ಈ ದೇಹಧಾರಿ ದೇವತೆಗಳು ಪರಮಾತ್ಮ ಆಗಲಾರರು. ರಾಮ ಇದ್ದಾನೆ, ಕೃಷ್ಣ ಇದ್ದಾನೆ, ಶಂಕರ ಇದ್ದಾನೆ, ಅನೇಕ ದೇವತೆಗಳಿದ್ದಾರೆ. ಇವರು ಯಾರೂ ಪರಮಾತ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಹೇಳ್ತಾನೆ, ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸರ್ವ ದೇಹದ ಧರ್ಮಗಳನ್ನು ಪರಿತ್ಯಜಿಸಿ ನಾನೊಬ್ಬ ಶಿವನನ್ನು ನೀವು ನೆನಪು ಮಾಡಿದಾಗ ನಿಮ್ಮೆಲ್ಲರ ಪಾಪಗಳನ್ನು ಮುಕ್ತ ಮಾಡ್ತೇನೆ ಅಂತ ಪರಮಾತ್ಮ ತಿಳಿಸ್ಕೊಡ್ತಾನೆ. ಅಂದಮೇಲೆ ಪರಮಾತ್ಮನ ಸತ್ಯ ಪರಿಚಯವನ್ನು, ಎರಡನೆಯ ಅದ್ಭುತ ಸತ್ಯವನ್ನು ಪರಮಾತ್ಮ ನಮಗೆ ಈ ಧರೆಗೆ ಬಂದು ತಿಳಿಸ್ಕೊಡ್ತಾ ಇದ್ದಾರೆ. ಮೂರನೇ ಅದ್ಭುತ ಸತ್ಯ ಅಂತಂದರೆ, ಮಕ್ಕಳೇ, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ನಿಮ್ಮೆಲ್ಲರ ತಂದೆಯಾಗಿರುವಂಥ ನನ್ನನ್ನು ನೆನಪು ಮಾಡಿರಿ. ಈಗ ನಾವು ಎಲ್ಲ ಶಕ್ತಿಯನ್ನು ಕಳ್ಕೊಂಡಿದ್ದೀವಿ. ಸುಖ ಕೊಡು, ಶಾಂತಿ ಕೊಡು, ಆಯುಷ್ಯ ಕೊಡು, ಭಾಗ್ಯ ಕೊಡು, ಆರೋಗ್ಯ ಕೊಡು, ಕೊಡು 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 ಅಂತ ಭಗವಂತನನ್ನು ಬೇಡ್ತಾ ಇದ್ದೀವಿ. ಯಾಕಂದರೆ ನಾವೆಲ್ಲವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಆ ಕಳ್ಕೊಂಡಿರುವಂಥದ್ದನ್ನು ಕೊಡಬೇಕು ಅಂತಂದರೆ ಹೆಂಗೆ ಸಿಗ್ತದೆ, ಎಲ್ಲಿ ಸಿಗ್ತದೆ? ಈಗ ನೀರಡಿಕೆ ಹೇಗೆ, ನೀರು ಬೇಕು ಅಂದರೆ ನೀರು ಎಲ್ಲಿ ಸಿಗ್ತದೆ, ಅಲ್ಲಿ ಹೋಗಬೇಕು. ಹಾಲು ಬೇಕು ಅಂದರೆ ಹಾಲು ಸಿಗುತ್ತದೆ, ಅಲ್ಲಿಗೆ ಹೋಗಬೇಕು. ಆಮೇಲೆ ಶಾಂತಿ, ಸುಖ, ನೆಮ್ಮದಿ, ತೃಪ್ತಿ, ಶಕ್ತಿ ಎಲ್ಲಿ ಸಿಗ್ತದೆ ಅಂತಂದರೆ ಆ ಪರಮೋಚ್ಚನಾಗಿರುವಂತಹ ಪರಮಾತ್ಮನ ಹತ್ತಿರ ಸಿಗ್ತದೆ. ಅಂದಮೇಲೆ ನಾವು ಅವನ ಹತ್ರ ಹೋಗಬೇಕು. ಅವನ ಹತ್ರ ಹೆಂಗೆ ಹೋಗಬೇಕು ಅಂದರೆ ಬಸ್ಸು, ಟ್ರೈನು, ಫ್ಲೈಟಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆ ಪರಮಾತ್ಮನ ಹತ್ತಿರ ನಮ್ಮ ಮನಸ್ಸು ಬುದ್ಧಿಯಿಂದ, ಶುದ್ಧ ಮನಸ್ಸಿನಿಂದ, ಸ್ವಚ್ಛ ಮನಸ್ಸಿನಿಂದ ಭಗವಂತನನ್ನು ನೆನಪು ಮಾಡಿದಾಗ, ಪರಮಾತ್ಮನ ಜೊತೆಗೆ ಸಂಬಂಧ ಜೋಡಿಸಿದಾಗ ನಾವು ಕಳೆದುಕೊಂಡಿರುವಂಥ ಶಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಇದಕ್ಕೆ ಸಹಜ ರಾಜಯೋಗ ಧ್ಯಾನ ಅಂತ ಹೇಳಲಾಗ್ತದೆ. ಆದ್ದರಿಂದ ಪರಮಾತ್ಮನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಈ ಒಂದು 3 ಅದ್ಭುತ ಸತ್ಯಗಳ ಮುಖಾಂತರ ಸತ್ಯಗೀತಾ, ಜ್ಞಾನ, ಸಹಜ ರಾಜಯೋಗವನ್ನು ನಮಗೆ ಕಲಿಸ್ಕೊಡ್ತಾ ಇದ್ದಾರೆ. ಈ ವಿಷಯಗಳನ್ನು ಪರಮಾತ್ಮನು ನಮಗೆ ಕಲಿಸಿ ಈ ಸೃಷ್ಟಿಯ ಪರಿವರ್ತನೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ರೂಪದ ಜ್ಞಾನವನ್ನು ಪರಮಾತ್ಮ ಈ ಭೂಮಿಯ ಮೇಲೆ ಬಂದು ಕೊಟ್ಟಿದ್ದಾರೆ. ಆದರೆ ನಿಮ್ಮೆಲ್ಲ ಎಲ್ಲರ ಕರ್ತವ್ಯ ಏನು, ನಿಮ್ಮೆಲ್ಲರ ಜವಾಬ್ದಾರಿ ಏನು, ಹೊಣೆ ಏನು ಅಂತಂದರೆ, ನಾವು ಪರಮಾತ್ಮನ ಸತ್ಯ ಪರಿಚಯವನ್ನು ತಿಳಿದುಕೊಂಡು ಎಲ್ಲರಿಗೂ ತಿಳಿಸ್ಬೇಕಾಗಿದೆ. ಯಾಕಂದರೆ ಪರಮಾತ್ಮ ಹೇಳ್ತಾರೆ, ಮಕ್ಕಳೇ, ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಶಿವನರಿಯದ ಜೀವ ಶವಕ್ಕೆ ಸಮಾನ. ಅಂದಮೇಲೆ ಶಿವನನ್ನು ಯಾರು ತಿಳಿದುಕೊಂಡಿಲ್ಲವೋ ತನ್ನ ತಾನರಿದೊಡೆ ಇನ್ನೇನು. ನಮ್ಮನ್ನು ನಾವು ತಿಳಿದುಕೊಂಡು ಪರಮಾತ್ಮನನ್ನು ತಿಳಿದುಕೊಂಡು ಅವನನ್ನು ನೆನಪು ಮಾಡುವಂಥ ತಿಳುವಳಿಕೆ ನಮಗೆ ಬಂದಿದೆ. ಅದರ ಜೊತೆಗೆ ಜಗತ್ತಿನ ಎಲ್ಲ ಆತ್ಮಗಳಿಗೂ ಪರಮಾತ್ಮ ಬಂದಾನೆ, ಪರಮಾತ್ಮ ಬಂದಾನೆ, ಪರಮಾತ್ಮ ಬಂದಾನೆ ಈ ಸಂದೇಶವನ್ನು ತಲುಪಿಸಬೇಕಾಗಿದೆ. ಈಶ್ವರೀಯ ವಿಶ್ವವಿದ್ಯಾಲಯದ ಮೂಲಕ ನಾವಿಷ್ಟೆಲ್ಲ ಜನ ಸೇರಿ ಈ ಕಾರ್ಯಕ್ರಮವನ್ನು ಮಾಡಿ ಎಲ್ಲರಿಗೂ ತಿಳಿಸ್ಬೇಕಾಗಿರುವಂಥ ಅಗತ್ಯ ಏನು? ಕೆಲಸ ಇಲ್ಲೇನ್ರಿ? ಯಾತಕ್ಕಾಗಿ? ಪರಮಾತ್ಮ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ, ಪರಮಾತ್ಮ ಈ ಹೊಣೆಯನ್ನು ಹೊರಿಸಿದ್ದಾರೆ. ಅಂದಮೇಲೆ ನಾವೆಲ್ಲರೂ ಮಾಡಬೇಕಾಗಿರೋದೇನು ಅಂದರೆ ಪರಮಾತ್ಮನ ಸಂದೇಶವನ್ನು ಜಗತ್ತಿನ ಆತ್ಮಗಳಿಗೆ ತಲುಪಿಸಬೇಕಾಗಿದೆ. ಆದ್ದರಿಂದ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪ್ರತಿದಿನ ಸತ್ಸಂಗ ನಡೀತದೆ, 7 ದಿನದ ಪಠ್ಯಕ್ರಮ ಇರ್ತದೆ, 1 ವಾರದ ಕೋರ್ಸ್ ಇರ್ತದೆ, ಹಾಗೂ ಅನೇಕ ವರ್ಕ್ಶಾಪ್ಗಳು ನಡೀತವೆ, ಕಾನ್ಫರೆನ್ಸ್ಗಳು ನಡೀತವೆ. ಈ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ 21 ವಿಂಗ್ಗಳಿದಾವೆ. ಯಾವ ರೀತಿ ಮೆಡಿಕಲ್ ವಿಂಗ್, ಎಜುಕೇಷನ್ ವಿಂಗ್, ಯೂತ್ ವಿಂಗ್, ವುಮೆನ್ಸ್ ವಿಂಗ್, ಈ ರೀತಿ 21 ವರ್ಗಗಳ ಮುಖಾಂತರ ಸಮಾಜದ ಎಲ್ಲ ವರ್ಗದ ಜನರಿಗೆ ಅಧ್ಯಾತ್ಮದ ಜ್ಞಾನವನ್ನು ಕೊಟ್ಟು ಈ ವಿಶ್ವದ ಪರಿವರ್ತನೆ ಮಾಡುವಂತಹ ಕಾರ್ಯ ಈಶ್ವರೀಯ ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯಾಲಯ ಮೌಂಟ್ ಅಬು ಇದೆ. ಈ ವಿದ್ಯಾಲಯದ ಸೇವಾ ಕೇಂದ್ರಗಳು ವಿಶ್ವದಾದ್ಯಂತ 140 ದೇಶಗಳಲ್ಲಿದ್ದಾವೆ. 8,500 ಜನ
ಇಲ್ಲಿ ಕಲಿಸ್ತಾ ಇರುವಂತಹ ಜ್ಞಾನವನ್ನು ಕಲಿತು ರಾಜಯೋಗದ ಅಭ್ಯಾಸ ಮಾಡ್ತಾ ಜೀವನದಲ್ಲಿ ಸುಖ ಶಾಂತಿಯ ಅನುಭವ ಮಾಡ್ತಾ ಇದ್ದಾರೆ. ಈ ವಿದ್ಯಾಲಯದಲ್ಲಿ ಯಾವುದೇ ಜಾತಿ ಮತ ಪಂಥ ಧರ್ಮ ಭೇದ ಭಾವಗಳಿಲ್ಲ. ನಾವೆಲ್ಲರೂ ಒಂದು. ಇದು ವಸುದೈವ ಕುಟುಂಬ ಅನ್ನುವಂಥ ಶಿಕ್ಷಣವನ್ನು ಈ ವಿದ್ಯಾಲಯದಲ್ಲಿ ಪರಮಾತ್ಮ ಕೊಡ್ತಾ ಇದ್ದಾರೆ. ಆದ್ದರಿಂದ ಆತ್ಮೀಯರೇ, ಇವತ್ತು ತಮಗೆ ಪರಮಾತ್ಮನ ದೂತರಾಗಿ ಪರಮಾತ್ಮನ ಸಂದೇಶವಾಹಕರಾಗಿ ನಾವು ತಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ಭಗವಂತ ನಮಗೆ 24 ಗಂಟೆಗಳನ್ನು ಕೊಟ್ಟಾನೆ. ಆ 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಆದರೂ ನಾವು ಸಮಯವನ್ನು ಕೊಟ್ಟು ನಮ್ಮ ಆತ್ಮದ ಉನ್ನತಿ ಮಾಡ್ಕೊಳ್ಬೇಕಾಗಿದೆ. ಭಗವಂತನನ್ನು ನೆನಪು ಮಾಡಬೇಕಾಗಿದೆ. ಯಾಕಂದರೆ ಯಾರಿಗಾಗಿ ಭಗವಂತನ ನೆನಪು ಮಾಡೋದು ಅಂದರೆ, ನನಗಾಗಿ ನಾನು ಮಾಡಬೇಕಾಗಿದೆ, ನನ್ನ ಕಲ್ಯಾಣಕ್ಕಾಗಿ ನಾನು ಮಾಡಬೇಕಾಗಿದೆ. ಯಾಕಂದರೆ ಈ ಅಂತಿಮ ಸಮಯದಲ್ಲಿ ನಾವು ಈ ಭೂಮಿ ಮೇಲೆ ಇದ್ದೀವಿ, ಆದರೆ ಹೊರಟು ಹೋಗ್ತೀವಿ. ಏನು ತೊಗೊಂಡು ಹೋಗ್ತೀವಿ? ಏನೆಲ್ಲ ಮಾಡಿದ್ದೀವಿ, ಏನೆಲ್ಲ ಗಳಿಕೆ ಮಾಡಿದ್ದೀವಿ, ಒಂದು ಕಣನೂ ಕೂಡ ನಾವು ಜೊತೆಗೆ ತಗೊಂಡು ಹೋಗೋದಿಲ್ಲ. ನಮ್ಮ ಜೊತೆ ತಗೊಂಡು ಹೋಗುವಂಥದ್ದು ಯಾವುದು ಅಂತಂದರೆ, ಭಗವಂತನ ನೆನಪಿನ ಪುಣ್ಯದ ಗಳಿಕೆ ಮಾತ್ರ ನಮ್ಮ ಜೊತೆಗೆ ಬರ್ತದೆ. ಆದ್ದರಿಂದ ನಾವು ಇಡೀ 24 ಗಂಟೆಯಲ್ಲಿ 23 ಗಂಟೆ ಏನೆಲ್ಲ ಕೆಲಸ ಕಾರ್ಯಗಳು, ಉಣೋದು ತೊಡೋದು ಎಲ್ಲವನ್ನು ಮಾಡಿರಿ, ಯಾವುದು ಬಿಡಬೇಕು ಅಂತಿಲ್ಲ. ಅದರ ಜೊತೆಗೆ ಒಂದು ಅರ್ಧ ಗಂಟೆ ಭಗವಂತನನ್ನು ನೆನಪು ಮಾಡಿದರೆ ನಮ್ಮ ಜೀವನ ಸಾರ್ಥಕ ಜೀವನ ಆಗ್ತದೆ. ಒಂದು ಮನೆ ಎದುರುಗಡೆ ಒಂದು ನಾಯಿಯನ್ನು ಸಾಕಿರ್ತೀರಿ, ಅದಕ್ಕೆ ಒಂದು ಹೊತ್ತು ಊಟ ಹಾಕ್ತೀರಿ, ಅದು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸ್ತದೆ, ವಿಶ್ವಾಸಿಗಾಗಿರ್ತದೆ. ಆದರೆ ಭಗವಂತ ನಮಗೇನು ಕೊಟ್ಟಿಲ್ಲ ಹೇಳ್ರಿ? ಎಲ್ಲ ಕೊಟ್ಟಾನೆ. ಎಲ್ಲ ಕೊಟ್ಟವನನ್ನು ನೆನಪು ಮಾಡಬೇಕು ಅಂತಂದರೆ, ಈಗ ಯಾರಿಗಾದ್ರೂ ಬರ್ರಿ ಅಕ್ಕೋರ ಕಾರ್ಯಕ್ರಮದ, ಬರ್ರಿ ಅಕ್ಕೋರ ಪರಮಾತ್ಮನ ನೆನಪು ಮಾಡೋದು ತಿಳಿಸ್ಕೊಡ್ತೀವಿ, ಈಗ ಟೈಮ್ ಇಲ್ಲಿ ಬಿಡ್ರಿ, ಮತ್ತೊಂದು ದಿನ ಬರ್ತೀವಿ ಅಂತ. ಅಂದರೆ ನಮ್ಮನ್ನೇ ನಾವು ಕೇಳ್ಕೊಂಡಾಗ ಭಗವಂತನನ್ನು ಎಷ್ಟು ನೆನಪು ಮಾಡ್ತೀವಿ ಅಂತ ಕೇಳ್ಕೊಂಡಾಗ ಎಷ್ಟು ನೆನಪು ಮಾಡ್ತೀವಿ ನಾವೇ ವಿಚಾರ ಮಾಡಬೇಕಾಗಿದೆ. ಆದ್ದರಿಂದ ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ಭಗವಂತನನ್ನು ನೆನಪು ಮಾಡಬೇಕಾಗಿದೆ. ಆದ್ದರಿಂದ ಅರ್ಧ ಗಂಟೆ ಭಗವಂತನನ್ನು ಹೇಗೆ ನೆನಪು ಮಾಡಬೇಕು ಅನ್ನುವಂಥ ವಿಧಿವಿಧಾನವನ್ನು ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಉಚಿತವಾಗಿ ಕಲಿಸಿಕೊಡ್ಲಾಗ್ತದೆ. ಆದ್ದರಿಂದ ತಮ್ಮೆಲ್ಲರಿಗೂ ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇವೆ. ತಾವು, ತಮ್ಮ ಅಕ್ಕಪಕ್ಕದವರು, ತಮ್ಮ ಪರಿವಾರ, ತಮ್ಮ ಪರಿಚಯದವರು, ತಮ್ಮ ಬಂಧು ಮಿತ್ರರು ಯಾರೇ ಇರಲಿ, ಎಲ್ಲರಿಗೂ ಉಚಿತವಾಗಿ ಯಾವುದೇ ಭೇದ ಇಲ್ಲದೆ ಪರಮಾತ್ಮ ಕೊಟ್ಟಿರುವಂತಹ ಜ್ಞಾನವನ್ನು ಹಕ್ಕುಬದ್ಧವಾಗಿ ಅಧಿಕೃತವಾಗಿ ತಮ್ಮೆಲ್ಲರಿಗೂ ತಾವು ತಗೊಳ್ಬೇಕು ಅಂತ ತಮ್ಮಲ್ಲಿ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಇನ್ನೊಮ್ಮೆ ಕೇಳ್ತಾ, ಈ ಒಂದು ಪರಮಾತ್ಮನ ಅವತರಣೆ ಸಂದೇಶವನ್ನು ಕೊಡುವಂತಹ ಅವಕಾಶವನ್ನು ಕೊಟ್ಟಿರುವಂತಹ ಈ ಜ್ಞಾನಗಂಗಾ ಸೇವಾ ಕೇಂದ್ರದ ಎಲ್ಲ ಸಹೋದರ ಸಹೋದರಿಯರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಈ ವಿಚಾರಗಳನ್ನು ಕೇಳಿರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ವಾಣಿಗೆ ವಿರಾಮ ಕೊಡ್ತೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.